ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ವರಮಹಾಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಬೆಳಕು ತರಲಿ. ತಾಯಿ ಲಕ್ಷ್ಮೀ ದೇವಿ ನಿಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ನನ್ನ ಲಾಗ್ ಬಂದು ವರಮಹಾಲಕ್ಷ್ಮಿ ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಹೇಗೆಲ್ಲ ಆಯಿತು, ಏನಾಯಿತು ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರಿಗೂ ಒಂಥರ ಖುಷಿ, ಸಂಭ್ರಮ ಇದ್ದೇ ಇರುತ್ತಲ್ವ. ನಾನಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಈ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ನಮಗೆಲ್ಲ ಪೂಜೆ ಸಂಭ್ರಮ ಆದರೆ ಹೆಣ್ಮಕ್ಳಿಗೆ ಲಂಗ ಬ್ಲೌಸ್ ಹಾಕೋಬೇಕು, ಹೊಸ ಡ್ರೆಸ್ಗಳನ್ನ ಹಾಕೋಬೇಕು, ಆ ರೀತಿ ರೆಡಿ ಮಾಡ್ಕೋಬೇಕು, ಈ ರೀತಿ ಟ್ರೆಡಿಷನಲ್ ಆಗಿ ರೆಡಿ ಮಾಡ್ಕೋಬೇಕು, ಈ ರೀತಿ ಎಲ್ಲ ಆಸೆಗಳಿರುತ್ತೆ. ಹಾಗೆ ನಿನ್ನೆ ದಿನದ ಅಂದರೆ ರಾತ್ರಿ ತಯಾರಿ ಹೇಗಿತ್ತು ಅನ್ನೋದೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ಚೆಕ್ ಮಾಡಿ ಬನ್ನಿ. ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ನಾನು 3 ಗಂಟೆ ಬೆಳಗಿನ ಜಾವವರೆಗೂ ಎದ್ದು ಎಚ್ಚರವಾಗಿದ್ಕೊಂಡು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡಿದ್ದೆ. ಸೊ ನಾನು ಅಂತ ಅಲ್ಲ, ಎಲ್ಲರೂ ಹಾಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಷ್ಟು ಗಂಟೆ ಟೈಮ್ ನಿದ್ದೆ ಮಾಡ್ತೀವಿ ಅನ್ನೋದೇ ನಮಗೇ ಗೊತ್ತಿರಲ್ಲ. ಆ ರೀತಿ ಪ್ರತಿ ವರ್ಷವೂ ಹಾಗೆ ಆಗುತ್ತೆ. ಹಾಗೆ ಪೂಜೆಗಿಂತ ಮುಂಚೆ ನಾನು ಪುಳಿಯೋಗರೆ ಮಾಡಿ ಇಟ್ಟಿದ್ದೆ ಆ್ಯಕ್ಚುಲಿ ತಿಂಡಿಗೆ ಅಂತ ಹೇಳಿ. ಸೊ ಅದಾದ ನಂತರ ಇವಾಗ ಪೂಜೆಗೆ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು ಅಮ್ಮನವರ ಮುಖ ಅಂತೂ ಎಷ್ಟು ಮುದ್ದು ಹಾಗೆ ಕಾಣ್ತಾ ಇತ್ತು. ಬಟ್ ಒಂದು ಮಿಸ್ಸಿಂಗ್ ಅಂದರೆ ಇನ್ನೂ ನಾನು ಕುಂಕುಮ ಗಂಧ ಎಲ್ಲ ಹಚ್ಚಿರಲಿಲ್ಲ. ಸೊ ಅಮ್ಮನವರ ಮುಖದ ಕಳೆ ಹೆಚ್ಚಾಗೋದೇ ಕುಂಕುಮ, ಅರಿಶಿಣ, ಅಕ್ಷತೆ ಎಲ್ಲ ದೇವ್ರಿಗೆ ಹಾಕಿ ಹೂವೆಲ್ಲ ಮುಡ್ಸಿದ ಮೇಲೇ. ಬೆಳಗಿನ ಜಾವವರೆಗೂ ನಾವು ಆದಷ್ಟು ನಿದ್ದೆಗೆಟ್ಕೊಂಡು ಈ ರೀತಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಸ್ಕೊಳ್ಳಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಬೆಳಗ್ಗೆ ಎದ್ದು ನಾವು ಇದೆಲ್ಲ ಮಾಡಲಿಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ಸ್ ನಾನು ನೈಟೇ ಮಾಡ್ಕೊಂಬಿಟ್ಟಿದ್ದೆ. ಸೊ ನಾನು ಶುರು ಮಾಡಿದಾಗ ನೈಟ್ ಆಗಿತ್ತು, ಬಟ್ ನಾವು ಆಲ್ಮೋಸ್ಟ್ ಮುಗಿಸೋವರೆಗೆ ಒಂದು 3 o'clock ಆಗಿರೋದ್ರಿಂದ ಅಂದ್ರೆ ಶುಕ್ರವಾರ ಬೆಳಗಿನ ಜಾವಕ್ಕೆ ಸೇರ್ಕೊತ್ತಲ್ವ, ಹಾಗಾಗಿ ನಾನು ಆಲ್ಮೋಸ್ಟ್ ಕಳಶ ಕೂರಿಸೋದಾಗಿರ್ಬೋದು, ಹಾಗೆ ದೇವ್ರ ಮನೇಲಿ ಇರೋಂತಹ ಫೋಟೋಸ್ಗೆಲ್ಲ ಕುಂಕುಮ ಎಲ್ಲ ಹಚ್ಚಿ ಎಲ್ಲದನ್ನು ಕೂಡ ನಾನು ರೆಡಿ ಮಾಡಿ ಬಿಟ್ಟಿದ್ದೆ. ಸೊ ಹಂಗಾಗಿ ಸ್ವಲ್ಪ ಪೂಜೆಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಕಳಶಕ್ಕೆ ನಾನು ಜಾಸ್ತಿ ಏನು ಹಾಕೋದಿಲ್ಲ. ಮಾಮೂಲಿ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಮತ್ತು ಒಂದು ಕಾಯಿನ್ ಹಾಕ್ತೀನಿ. ಹಾಗೆಯೇ ಡ್ರೈ ಫ್ರೂಟ್ಸ್, ಖರ್ಜೂರ ಇದೆಲ್ಲ ಇರುತ್ತಲ್ಲ ಅದನ್ನು ಹಾಕ್ತೀನಿ. ಹಾಗೆ ಒಂದು ಬೆಳ್ಳಿ ಕಾಯಿನ್ ಮತ್ತು ಒಂದು ಚಿನ್ನದ ಉಂಗುರ ಆ ಥರ ಏನಾದ್ರು ಹಾಕ್ತೀನಿ ಅಷ್ಟೇ. ಸೊ ಮೇಲ್ಗಡೆ ದೀಪಗಳೆಲ್ಲ ಪೂಜೆಗಿಂತ ಮುಂಚೆನೇ ಹಚ್ಚಿದ್ದೆ, ಬಟ್ ಇವಾಗ ಕೆಳಗಡೆ ದೀಪಗಳೆಲ್ಲ ಹಚ್ಚಿ ಅದಾದ ನಂತರ ಸ್ವಲ್ಪ ಅಕ್ಷತೆ ಎಲ್ಲ ಹಾಕಿ ದೇವ್ರಿಗೆ, ಅದಾದ ನಂತರ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಬಂದು ನಮಗೆ ಅಲಂಕಾರ ಲಕ್ಷ್ಮಿ ಆಗಿರುತ್ತೆ. ಹಾಗೆ ಕೆಳಗಡೆ ನಾವು ಮಾಡುವಂತಹ ಒಂದು ಕಳಶ ಇದೆಯಲ್ಲ ಅದು ನಮಗೆ ಮೇಯ್ನ್ ಕಳಶ ಆಗಿರುತ್ತೆ. ಮುಂಚೆ ಎಲ್ಲ ನಾನು ಬೆಳ್ಳಿ ಮುಖವಾಡ ಮತ್ತು ಬೆಳ್ಳಿ ಚೆಂಬೆಲ್ಲ ನಾನು ಅಲಂಕಾರ ದೇವಿಗೆ ಹಾಕ್ಬಿಡ್ತಾ ಇದ್ದೆ. ಬಟ್ ಇವಾಗ ಬೆಳ್ಳಿ ಚೆಂಬು ಮತ್ತು ಕಳಶವನ್ನು ಕೆಳಗಡೆ ಇಟ್ಟು ಪೂಜೆ ಮಾಡ್ತೀವಿ. ಯೂಶ್ವಲಾಗಿ ನಾವು ಈ ರೀತಿ ದೇವರುಗಳನ್ನ ಕೂರಿಸಿ ಪೂಜೆ ಮಾಡಿದಾಗ ಈ ಲಕ್ಷ್ಮೀ ಹಬ್ಬದಲ್ಲಾಗಿರ್ಬೋದು ಅಥವಾ ಗಣೇಶನ ಹಬ್ಬದಲ್ಲಾಗಿರ್ಬೋದು ಒಂಥರ ದೇವಿಯ ಮುಖವನ್ನು ನೋಡಿದಾಗ ನಮಗೆ ನಿಜವಾಗ್ಲೂ ಅದು ದೇವರು ನಮ್ಮನ್ನೇ ನೋಡ್ತಾ ಇದೀನೋ ಅನ್ನೋ ಒಂದು ಫೀಲಿಂಗ್ ನಮಗೆ ಆಗುತ್ತೆ. ಸಾಕ್ಷಾತ್ ಲಕ್ಷ್ಮೀ ದೇವನೇ ನಮ್ಮ ಮನೆಗೆ ಬಂದು ಕೂತಿರೋ ರೀತಿ ನನಗೆ ಫೀಲ್ ಆಗ್ತಾ ಇತ್ತು. ಗೊತ್ತಿಲ್ಲ ಎಲ್ಲರಿಗೂ ಇದೇ ರೀತಿ ಫೀಲ್ ಆಗುತ್ತೋ ಅಥವಾ ನನಗೆ ಮಾತ್ರನೇ ಹಿಂಗೆ ಅನಿಸುತ್ತೋ ಅಂತ. ಬಟ್ ಯಾವಾಗಲೂ ಅಷ್ಟೇ, ನಾವು ಈ ರೀತಿ ಪೂಜೆ ಎಲ್ಲ ಮುಗಿದ ನಂತರ ಆ ಒಂದು ಫೀಲ್ ಇದೆಯಲ್ಲ, ನಿಜ ಅದೊಂದು ಒಳ್ಳೆಯ ಫೀಲ್ ಅಂತ ಅನಿಸುತ್ತೆ. ಯಾಕಂದರೆ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಅಷ್ಟು ದಿನದಿಂದ ಪ್ರಿಪೇರ್ ಮಾಡಿಕೊಂಡು ದೇವಿಯೆಲ್ಲ ಕೂರಿಸಿರ್ತೀವಿ. ಅದೊಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ. ತಾಯಿನ ನಮ್ಮ ಮನೆಯಲ್ಲಿ ತಂದು ಕೂರಿಸಿದ್ದೀವಿ ಅನ್ನೋ ಒಂದು ಸಮಾಧಾನ ಮನಸ್ಸಲ್ಲಿ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಕೆಲವರು ವ್ರತದ ಪುಸ್ತಕ ಎಲ್ಲ ಓದ್ತಾರೆ. ಬಟ್ ನನಗೆ ಏನಂದರೆ ವ್ರತದ ಪುಸ್ತಕ ಎಲ್ಲ ಓದಲಿಕ್ಕಾಗಲ್ಲ. ಸೊ ಜಸ್ಟ್ ಒಂದು ವಿಳ್ಯದಲ್ಲೇ ಮಡಗಿ ಅಮ್ಮನವ್ರ ಮುಂದೆ ಅದಕ್ಕೆ ಕುಂಕುಮ ಅರ್ಚನೆ ಮಾಡ್ತೀನಿ. ಅಷ್ಟೋತ್ತರವನ್ನು ಟಿ ವಿಲೇ ಹಾಕಿ ಸೊ ಅದ್ರ ಜೊತೆ ನಾನು ಕೂಡ ಹೇಳ್ತಾ ಸೊ ಒಂದಷ್ಟೊತ್ತು ಕುಂಕುಮ ಅರ್ಚನೆ ಮಾಡಿ ಅದಾದ ನಂತರ ನನ್ನ ಪೂಜೆನ ಮುಗಿಸ್ಕೋತೀನಿ. ಸೊ ಅದಾದ ನಂತರ ಸತೀಶ್ ಅವರು ಹಾಗೆ ಪ್ರಶಾಂತ್, ಪ್ರೀತಮ್ ಎಲ್ಲರೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿದ್ರು ಅವರು ಕೂಡ. ಸೊ ಮಕ್ಕಳು ಕೂಡ ಪೂಜೆ ಎಲ್ಲ ಮುಗಿಯೋವರೆಗೂ ಅವರು ಕೂಡ ತಿಂಡಿ ಏನೂ ತಿಂದಿರಲಿಲ್ಲ. ಸೊ ಪೂಜೆ ಎಲ್ಲ ಮುಗಿಸೇನೆ ಅದಾದ ನಂತರ ಅವರು ತಿಂಡಿ ತಿಂದಿದ್ದು. ಹಾಗೆ ನನ್ನ ತಂಗಿ ಮಗಳು ಅಮೃತ ಕೂಡ ಅವಳೇ ಬಂದು ಅವಳು ಕೂಡ ಅವ್ರ ಮನೇಲಿ ಪೂಜೆ ಮಾಡಿ ಅದಾದ ನಂತರ ನಮ್ಮ ಮನೆಗೂ ಕೂಡ ಬಂದು ಪೂಜೆ ಎಲ್ಲ ಮಾಡಿದ್ಲು. ಸೊ ಹೆಣ್ಮಕ್ಳಿರೋ ಮನೆ ಹಾಗೇನೆ ಅಲ್ವಾ, ಅವರೇ ಒಂಥರ ಲಕ್ಷ್ಮೀ ಕಳೆ ಹೆಣ್ಮಕ್ಳ ಮುಖದಲ್ಲಿ ಅವರೇ
ಈ ಲಕ್ಷ್ಮಿ ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಹೆಣ್ಮಕ್ಳಿಗೆ ತುಂಬಾ ಖುಷಿ ಇರುತ್ತೆ, ಏನೋ ಒಂಥರ ಸಂಭ್ರಮ ಇರುತ್ತೆ ಮಕ್ಕಳಿಗೆ. ಸೊ ಬೇರೆ ಹಬ್ಬಗಳೆಲ್ಲ ಅವಳು ಇನ್ನೂ ಚೆನ್ನಾಗಿ ರೆಡಿಯಾಗಿ ರೀಲ್ಸ್ ಎಲ್ಲ ಮಾಡೋಳು. ಬಟ್ ಇವಾಗ ಸ್ವಲ್ಪ ನಾಳೆ ಟೆಸ್ಟ್ ಎಲ್ಲ ಇದ್ದಿದ್ದರಿಂದ ಆ ಮೂಡಲ್ಲಿದ್ಲು ಅವಳು. ಆದ್ದರಿಂದ ಸೊ ಸಿಂಪಲಾಗೇ ರೆಡಿಯಾಗಿದ್ಲು ಅಷ್ಟೇ. ಸೊ ನಾನು ಪೂಜೆ ಎಲ್ಲ ಮಾಡುವಾಗ ನಾನು ಒಬ್ಬಳೇ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಆ ಅಮ್ಮನವ್ರಿಗೆ ಆರತಿ ಮಾಡುವಾಗ ನನ್ನ ತಂಗಿ ಮಗಳು ಅಮೃತನ ಕರ್ಕೊಂಡೇ ಈ ರೀತಿ ಆರತಿ ಎಲ್ಲ ಬೆಳಗ್ತೀವಿ. ಹಾಗೆ ಕಂಕಣದ ದಾರವನ್ನು ನಾನು ಪೂಜೆ ಮಾಡುವಾಗಲೇ ಲಕ್ಷ್ಮಿ ಮುಂದೆ ಮಾಡಿ ಇಟ್ಟಿರ್ತೀನಿ. ಸೊ ನನ್ನ ತಂಗಿ ಬಂದರೆ ನನ್ನ ತಂಗಿ ಕೈಯಲ್ಲಿ ಅಥವಾ ನನ್ನ ತಂಗಿ ಮಗಳ ಕೈಯಲ್ಲೇ ಕಟ್ಟಿಸ್ಕೊಳ್ಳೋದು. ಸೊ ಇವಾಗ ಅಮೃತ ಬಂದಲ್ವ, ಸೊ ಅವಳ ಹತ್ರನೇ ಕಟ್ಟಿಸ್ಕೊಂಡೆ. ಹಾಗೆ ಅವಳು ಅಲ್ಲೇ ಕಟ್ಕೊಂಡು ಬಂದಿರೋದ್ರಿಂದ ಅವಳಿಗೇನು ಕಟ್ಟಕ್ಕೆ ಹೋಗಲಿಲ್ಲ. ಹಾಗೆ ನನ್ನ ತಂಗಿ ಮತ್ತು ತಂಗಿ ಹಸ್ಬೆಂಡ್ ಇಬ್ಬರು ಕೂಡ ಬಂದರು. ಸೊ ಅವರು ಕೂಡ ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ಹೋದರು. ಹಾಗೆಯೇ ನಾವು ಕೂಡ ಅಲ್ಲಿ ಹೋಗಿ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಬಂದ್ವಿ. ಸೊ ಅದಾದ ನಂತರ ಸ್ವಲ್ಪ ಅಡುಗೆಗೆಲ್ಲ ಶುರು ಮಾಡಿಕೊಂಡೆ. ಅಡುಗೆ ಮಾಡಿ ಮುಗಿಸ್ಬಿಡೋಣ, ಸಂಜೆ ಟೈಮ್ ಕುಂಕುಮ ಎಲ್ಲ ಕೊಡೋಣ ಅಂತ. ಸೊ ಅಷ್ಟರಲ್ಲಿ ನಮ್ಮ ಚಿಕ್ಕತ್ತೆ ಅವರು ಕೂಡ ಬಂದರು. ಸೊ ಹಾಗೆ ಮಕ್ಕಳಂತೂ ಮತ್ತೆ ಕೈಗೆ ಸಿಗಲೇ ಇಲ್ಲ. ಪುಳಿಯೋಗರೆ ತಿನ್ಕೊಂಡು ಹೋಗಿದ್ದು ಮತ್ತು ಊಟಕ್ಕೆ ಬರಲೇ ಇಲ್ಲ. ಒಂದು 4 o'clock ಆಯಿತು. ಸೊ ಅಲ್ಲಿವರೆಗೆ ಎಲ್ಲರಿಗೂ ಬಂದವ್ರಿಗೆಲ್ಲ ಕುಂಕುಮ ಕೊಟ್ಟೆ. ಸೊ ನನ್ನ ತಂಗಿ ಬಂದಿದ್ಲು, ಸೊ ಅವಳಿಗೂ ಕುಂಕುಮ ಕೊಟ್ಟು, ಹಾಗೆಯೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅವ್ರಿಗೂ ಕೂಡ ಎಲ್ಲರಿಗೂ ಕುಂಕುಮ ಕೊಟ್ವಿ. ಇದೊಂಥರ ಈ ಹಬ್ಬದಲ್ಲಿ ಒಂದು ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಒಬ್ರಿಗೊಬ್ರು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದೇ ಒಂಥರ ಖುಷಿ ಅಲ್ವಾ. ಮತ್ತು ಈ ಹಬ್ಬದಲ್ಲಿ ಅದೇ ಒಂಥರ ಸಂಭ್ರಮ. ಎಲ್ಲರೂ ಮನೆಗೆ ಹೋಗೋದು, ಕುಂಕುಮ ತಗೊಂಡು ಅವರು ಕುಂಕುಮ ಇಟ್ಕೊಳ್ಳಿ ಬನ್ನಿ ಅಂತ ಕರೆಯೋದು. ಸೊ ಹಾಗೆಯೇ ನಾವೆಲ್ಲ ಹೋಗಿ ಅವರ ಮನೆಗಳಿಗೆ ಹೋಗಿ ಕುಂಕುಮ ಎಲ್ಲ ತಗೊಂಡು ಬರೋದು, ಇದೇ ಒಂಥರ ಸಂಭ್ರಮ ಲಕ್ಷ್ಮೀ ಹಬ್ಬದಲ್ಲಿ. ಹಾಗೆ ನೆಕ್ಸ್ಟ್ ಬಂದು ನಮ್ಮ ಊರಿನವರೊಬ್ಬರು ಬಂದಿದ್ದರು. ಹಾಗೆಯೇ ಪಕ್ಕದ ಮನೆ ಆಂಟಿ ಮತ್ತು ನಮ್ಮ ಸಿಸ್ಟರ್ ಒಬ್ಬರು ಇದ್ದಾರೆ, ಅವರು ಮತ್ತು ಪೂಜಾ ಎಲ್ಲರೂ ಕೂಡ ಬಂದರು. ಸೊ ಅವ್ರಿಗೆಲ್ಲ ಕುಂಕುಮ ಎಲ್ಲ ಕೊಟ್ವಿ. ಸೊ ಎಲ್ಲರದ್ದು ಕೂಡ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾರು ಕಂಫರ್ಟಬಲ್ ಆಗಿದ್ದಾರೆ ಯಾರೆಲ್ಲ ನನ್ನ ವ್ಲಾಗ್ಸ್ಗಳನ್ನ ನೋಡಿ ಸಪೋರ್ಟ್ ಮಾಡ್ತಾ ಇರ್ತಾರಲ್ವ, ಅಂದರೆ ಇವರೆಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿರ್ತಾರೆ. ಸೊ ಯಾವುದೇ ಒಂದು ವ್ಲಾಗ್ಸ್ಗಳನ್ನ ಹಾಕಿದ್ರು ನೋಡಿ ನನ್ನ ಎಂಕರೇಜ್ ಮಾಡ್ತಾರೆ. ಸೊ ಅಂಥವ್ರದ್ದು ಒಂದಷ್ಟು ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ಎಲ್ಲರ ಮುಂದೆನೂ ಕಂಫರ್ಟಬಲ್ ಆಗಿರಲ್ಲ ನಮಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ, ಅದಕ್ಕೋಸ್ಕರ ಬೇರೆ ಯಾವುದು ಏನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಹಾಗೆಯೇ ಸಂಜೆ ಆಗ್ತಿದ್ದಂಗೆ ಮತ್ತೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಚಿ, ಸೊ ಅದಾದ ನಂತರ ನಾವು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ತಗೊಳಕ್ಕೆ ಹೋಗ್ತೀವಿ. ಸೊ ಅಲ್ಲಿವರೆಗೆ ಯಾರೆಲ್ಲ ಕುಂಕುಮಕ್ಕೆ ಕರೆಯೋಕ್ಕೆ ಬರ್ತಾರೆ, ಹಾಗೆಯೇ ನಾವು ಕರೆದಿರೋಂಥವ್ರು ಒಂದಷ್ಟು ಜನ ಎಲ್ಲ ಬರ್ತಾರಲ್ವ, ಅವ್ರಿಗೆ ಕುಂಕುಮ ಕೊಡ್ತೀವಿ. ಹಾಗೆ ಕೆಲವರು ಅನ್ಕೋತಾರೆ ಸಂಜೆ ಟೈಮಲ್ಲಿ ನಾವು ಕುಂಕುಮ ಕೊಡಬಾರ್ದು ಅಂತ. ಕೆಲವರು ಸಂಜೆ ಆಗಿಬಿಡ್ತು, ರಾತ್ರಿ ಆಗಿಬಿಡ್ತು, ನಾವು ಕುಂಕುಮ ಕೊಡಲ್ಲ ಅಂತ ಕೆಲವರು ಹೇಳ್ತಾರೆ. ಸಂಜೆ ಟೈಮ್ ಆಗಿರ್ಬೋದು ಅಥವಾ ಬೆಳಿಗ್ಗೆ ಟೈಮ್ ಆಗಿರ್ಬೋದು, ಯಾವುದೇ ಒಂದು ಟೈಮಲ್ಲಿ ಬರಲಿ, ಸೊ ಮುತ್ತೈದೆ ಯಾವತ್ತಿದ್ರೂ ಮುತ್ತೈದೇನೆ. ಸೊ ಅವ್ರಿಗೆ ಕುಂಕುಮ ಕೊಡ್ದೇ ನಾವು ಕಳಿಸ್ಬಾರ್ದು ಅನ್ನೋದೊಂದು ನಮ್ಮ ಒಂದು ಮನಸ್ಥಿತಿ. ಹಾಗೆಯೇ ಇದು ಬಂದು ನಮ್ಮ ಪಕ್ಕದ ಮನೆ ಆಂಟಿ ಮಹಾದೇವಮ್ಮ ಅಂತ ಹೇಳಿ ಅವ್ರು ಕೂರಿಸಿರುವಂಥದ್ದು. ಹಾಗೆ ಇದು ಬಂದು ನಮ್ಮ ಚಿಕ್ಕತ್ತೆ ಕೂರಿಸಿರುವಂಥದ್ದು. ಅಲ್ಲಿಗೆ ಹೋಗಿದ್ದಾಗ ಅದೊಂದು ಶಾರ್ಟಾಗಿ ವೀಡಿಯೋ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಸಿಂಪಲಾಗಿ ದೇವ್ರ ಮನೆಯಲ್ಲೇ ಕೂರಿಸಿರೋ ನಮ್ಮ ಅತ್ತೆ ಕೂಡ. ಹಾಗೆ ಇದು ಬಂದು ನಮ್ಮ ಊರವರೊಬ್ಬರು ಭಾಗ್ಯ ಅಂತ ಇದ್ದಾರೆ, ಅವ್ರ ಮನೇಲಿ ಕೂರಿಸಿರುವಂಥದ್ದು. ಇದೆಲ್ಲ ಮುಗಿಸ್ಕೊಂಡು ಆನಂತರ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಟೈಮ್ ಆಗುತ್ತೆ ನಮಗೆ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು, ಟೀ ಕಾಫಿ ಎಲ್ಲ ಕುಡ್ಕೊಂಡು ಹಾಗೆ ದೇವರಿಗೆ ನಮಸ್ಕಾರ ಮಾಡಿ ಅಲ್ಲೂ ಕೂಡ ಕುಂಕುಮ ಎಲ್ಲ ತೊಗೊಂಡು ಇನ್ನೊಂದಷ್ಟು ಮನೆಗಳಿಗೆಲ್ಲ ಹೋಗಿದ್ವಿ. ಬಟ್ ಅಲ್ಲಿ ಯಾವುದೋ ವೀಡಿಯೋಸ್ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಒಂದಷ್ಟು ಫೋಟೋಸ್ ತೊಗೊಂಡಿದ್ದೀನಿ. ಹಾಗೆಯೇ ಇವತ್ತಿನ ಮೆನು ಬಂದು ಅನ್ನ ಸಾಂಬಾರು ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಹಾಗೆ ಸ್ವಲ್ಪ ಪಾಯಸ ಮಾಡಿದ್ದೆ ಮತ್ತು ಚಪಾತಿ ಕೂಡ ಮಾಡಿದ್ದೆ. ಮುದ್ದೆ ಏನು ಮಾಡೋದು ಇವತ್ತು ಅಂತ ಹೇಳ್ಬಿಟ್ಟು, ಹಾಗೆ ಕರ್ಜಿಕಾಯಿ ಕೂಡ ಮಾಡಿದ್ದೆ. ಹಾಗೆ ಒಬ್ಬಟ್ಟೇನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಜ ಟೈಮ್ ಸಾಕಾಗಲಿಲ್ಲ ನನಗೆ. ಸೊ ಅದಕ್ಕೆ ಇದಿಷ್ಟು ಮಾಡಿದ್ದೆ ಅಷ್ಟೇ. ಹಾಗೆ ಕುಂಕುಮ ಎಲ್ಲ ಮುಗಿಸ್ಕೊಂಡು ಬರೋವರೆಗೆ ಆಲ್ಮೋಸ್ಟ್ ಒಂದು 10:30 ಆಗಿಬಿಟ್ಟಿತ್ತು. ಸೊ ಮಕ್ಕಳಿಗೆಲ್ಲ ಊಟಕ್ಕೆ ಹಾಕಿ ಹಾಗೆಯೇ ನಾವು ಊಟ ಮಾಡಿ ಮಲಗಿದ್ವಿ. ಹಾಗೆ ನಮ್ಮ ಅಮ್ಮನ ಮನೇಲಿ, ಹಾಗೆ ನನ್ನ ತಂಗಿ ಮನೇಲಿ ಮತ್ತು ನಮ್ಮ ಅಕ್ಕಂದ್ರ ಮನೇಲಿ, ನಮ್ಮ ಅತ್ತಿಗೆಯರ ಮನೇಲಿ ಯಾವ ರೀತಿ ಲಕ್ಷ್ಮಿಯನ್ನು ಕೂರಿಸಿದ್ರು ಅನ್ನೋದನ್ನು ಕೂಡ ನಾನು ಈ ಒಂದು ಲಾಗಲ್ಲೇ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ವಿಡಿಯೋನ ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ನಮ್ಮ ಅತ್ತಿಗೆ ಮೊಮ್ಮಕ್ಕಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಅವ್ರದ್ದು ಕೂಡ ಒಂದಷ್ಟು ಫೋಟೋಸ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ಫುಲ್ ವಿಡಿಯೋನ ವಾಚ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಟಿಲ್ ದ್ಯಾನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.